ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಂ ಪರಮಾತ್ಮನೇ ನಮಃ. ಧುಂ ದುರ್ಗಾಯೈ ನಮಃ. ಸಂ ಸರಸ್ವತೈ ನಮಃ. ಕ್ಷಂ ಕ್ಷೇತ್ರಪಾಲಾಯ ನಮಃ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ನವೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ತಿಂಗಳು ಏನ್ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ ತಿಳಿಸೋಕೆ ಮೊದಲು, ಈ ತಿಂಗಳು ಮಾರ್ಗಶಿರ ಮಾಸ ಶುಕ್ರವಾರ 21 ನವೆಂಬರ್ 2025ರಿಂದ 19 ಡಿಸೆಂಬರ್ 2025ವರೆಗೂ ಮಾರ್ಗಶಿರ ಮಾಸದಲ್ಲಿ ಶ್ರೀ ಲಕ್ಷ್ಮಿ ಮತ್ತು ಮಹಾವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸಬೇಕು. ಈ ತಿಂಗಳಲ್ಲಿ ಲಕ್ಷ್ಮೀ ಆರಾಧನೆಯಿಂದ ಅತ್ಯಂತ ಶ್ರೇಷ್ಠ ಪರಿಣಾಮ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಕನ್ನಡದಲ್ಲಿ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳಿಗೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. 26/11/2025 ಸ್ಕಂದ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಷೋಡೋಪಚಾರ ಪೂಜೆಯನ್ನ ಮಾಡಿ, ಯಾರು ಉಪನಯನ ಆಗಿರುವಂತಹ ಬಾಲಕನಿರ್ತಾನೆ ಅಂತವನಿಗೆ ಪೂಜೆ ಮಾಡಬೇಕಾಗುತ್ತೆ. ಅವನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂತ ತಿಳ್ಕೊಂಡು ಭಾವಿಸಿ ಗಂಧ, ಪುಷ್ಪ, ವಸ್ತ್ರ, ಧೂಪ, ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಇದೆ. ಹಾಗಾದ್ರೆ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಕಟಕ ರಾಶಿಯವರಿಗೆ ನೋಡಿ, ಗ್ರಹಗಳ ಸಂಚಾರ, ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ 2/11/2025 ಶುಕ್ರ 1:15 ಹಗಲು. ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ 16/11/2025 ಸೂರ್ಯ ಹಗಲು 1:37 ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ. 23/11/2025 ಬುಧ ವಕ್ರಿ ರಾತ್ರಿ 8:07 ಮತ್ತೆ 26/11/2025 ಶುಕ್ರ ಮತ್ತೆ ರಾಶಿ ಪರಿವರ್ತನೆ ಆಗ್ತಾನೆ ತುಲಾ ರಾಶಿಯಿಂದ ಮತ್ತೆ ವೃಷಿಕ ರಾಶಿಗೆ. ಇವೆಲ್ಲ ಸಂಚಾರದ ಪ್ರಭಾವ ಕಟಕ ರಾಶಿಯ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ? ಶುಕ್ರ ನಿಮಗೆ ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ಚತುರ್ಥ ಭಾವದಲ್ಲೇ ಸಂಚಾರ ಆಗ್ತಿದ್ದಾನೆ. ಅವಾಗ ಶುಕ್ರ ಚತುರ್ಥ ಭಾವದಲ್ಲೇ ಸಂಚಾರ ಆಗ್ಬೇಕಾದ್ರೆ ವಾಹನಗಳಿಂದ ಲಾಭ, ಮನೆ ಬಾಡಿಗೆಗಳಿಂದ ಲಾಭ, ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಕರ್ಕಾಟಕ ರಾಶಿಯವರ ಮನಸ್ಸು ಬಹಳ ಸೂಕ್ಷ್ಮವಾಗಿರೋದ್ರಿಂದ ಆದಷ್ಟು ನೆಗೆಟಿವ್ ನ ನೀವು ಮನಸ್ಸಿಗೆ ತಗೋಬೇಡಿ. ಈಗ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶ್ರೀರಾಮನಿಗೆ ಬಿಡ್ಲಿಲ್ಲ ಗ್ರಹಗತಿಗಳು. ಈ ಪ್ರಪಂಚಕ್ಕೆ ಬಂದ ಮೇಲೆ ನವಗ್ರಹಗಳ ಅಂಡರ್ ಕಂಟ್ರೋಲ್ ಬಂದ್ಬಿಡ್ತೀವಿ. ಸರ್ವಂ ಗ್ರಹಾಧೀನಂ ಜಗತ್, ಈ ಜಗತ್ತಿಗೆ ಸೃಷ್ಟಿಕರ್ತ ಭಗವಂತ ಬಂದರೂ ಕೂಡ ನವಗ್ರಹಗಳ ಕಂಟ್ರೋಲ್ ಅಲ್ಲಿ ಇಲ್ಲಿ ಪಾಠ ಮಾಡ್ಬೇಕಾಗತ್ತೆ, ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಶ್ರೀರಾಮ ಜಾತಕ ತಿಳಿಸುತ್ತೆ. ಆದ್ರಿಂದ ಪ್ರಿಯ ವೀಕ್ಷಕರೇ, ಜನ್ಮ ರಾಶಿಯಲ್ಲಿ ಗುರು ಸಂಚಾರ, ಗುರು ಯಾರಿಗೂ ಕೆಟ್ಟದ್ ಮಾಡಲ್ಲ. ಗುರು ಏನನ್ನ ಕೆಟ್ಟದ್ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ ಬಹಳ ಅಶುಭ ಫಲ ಉಂಟಾಗುತ್ತೆ. ಧರ್ಮ ಮಾರ್ಗದಲ್ಲಿ ನಡ್ಕೋಂತ ಹೋಗಿ ಅನ್ನೋದನ್ನ ಸಂದೇಶ ಹೇಳ್ತಾ ಇದ್ದೀನಿ. ಚತುರ್ಥ ಭಾವದಲ್ಲಿ ಕಟಕ ರಾಶಿಯವರಿಗೆ ಶುಕ್ರ ಸಂಚಾರ ಮಾಡ್ತಾ ಇರೋದು ಅತ್ಯಂತ ಶುಭ ಫಲ. ಶುಕ್ರ ತನ್ನ ನೀಚತ್ವವನ್ನ ಕಳ್ಕೊಂಡ್ಬಿಡ್ತಾನೆ, ಶುಭ ಫಲವನ್ನ ಕೊಡ್ತಾನೆ. ಏನಾದ್ರೂ ನಿಮಗೆ ಗುರು ಕೆಟ್ಟವನಾಗ್ಬಿಟ್ರೆ, ಗುರು ಕೆಟ್ಟವನಾಗ್ಬಾರ್ದು, ಕೆಟ್ಟವನಾಗ್ಬಿಟ್ರೆ ನಿಮಗೆ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾನೆ, ಆರೋಗ್ಯವನ್ನ ಕೆಡಿಸ್ಬಿಡ್ತಾನೆ, ಭಯ ಉಂಟಾಗುತ್ತೆ, ಶಿಕ್ಷೆ ಕಾನೂನುಗಳಿಗೆ ನೀವು ತಲೆ ಬಾಗ್ಲೇಬೇಕು, ಅಥವಾ ಸರ್ಕಾರದಿಂದ ಉಪದ್ರವಗಳು ಉಂಟಾಗುವ ಸಾಧ್ಯತೆಗಳಿದೆ. ಗೌರ್ಮೆಂಟ್ ಕೆಲಸ ಮಾಡೋರು, ರಾಜಕಾರಣಿಗಳು ಬಹಳ ಎಚ್ಚರವಾಗಿರ್ಬೇಕು. ಯಾಕೆ ಗುರು ಆತರ ಕೆಟ್ಟದ್ ಮಾಡ್ತಾನೆ? ನಾವು ಪರಿವರ್ತನೆ ಆಗ್ಬೇಕು. ಪರಿವರ್ತನೆಯೇ ಜಗತ್ತಿನ ನಿಯಮ. ಟ್ರಾನ್ಸ್ಫರ್ಮೇಷನ್ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ತೊಂದರೆಗಳಾಗತ್ತೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಲಾಭಾಧಿಪತಿ ಚತುರ್ಥ ಭಾವದಲ್ಲಿ ಲಾಭ ಯಾವುದರಿಂದ ಬರುತ್ತೆ? ವಾಹನಗಳಿಂದ ಲಾಭ. ಯಾವುದೋ ಮನೆಯನ್ನ ನೀವು ಬಾಡಿಗೆ ಕೊಟ್ಟಿರ್ತೀರಾ, ಅಥವಾ ಸೈಟ್ ಕಮರ್ಷಿಯಲ್ ಇರ್ಬೋದು ಅಥವಾ ರೆಸಿಡೆನ್ಷಿಯಲ್ ಇರ್ಬೋದು, ಅದರಿಂದ ನಿಮ್ಗೆ ಲಾಭ ಬರುತ್ತೆ. ತಾಯಿಯಿಂದ ಅನುಕೂಲತೆಗಳಾಗುತ್ತೆ. ನಿಮ್ಮ ಬುಧ ಕೂಡ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿ ಕಟಕ ರಾಶಿಯವರಿಗೆ. ಬುಧ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ
ಕಟಕ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರ ಮತ್ತು ಬುಧ ಇಬ್ರು ಒಳ್ಳೆ ಫಲವನ್ನ ಕೊಡ್ತಾರೆ. ನಿಮ್ಮ ಜೀವನ ಕಲಾತ್ಮಕವಾಗಿ ಇರುತ್ತೆ. ವಸ್ತ್ರ, ಸುಗಂಧ ದ್ರವ್ಯಗಳು, ಗೌರವ, ಸನ್ಮಾನಗಳು. ಪುರುಷ ಜಾತಕರಿಗೆ ಸ್ತ್ರೀ ಸ್ನೇಹ ಉಂಟಾಗುತ್ತೆ. ಸ್ತ್ರೀ ಜಾತಕರಿಗೂ ಕೂಡ ಹಾಗೆ ಸ್ನೇಹ ಉಂಟಾಗುತ್ತೆ. ಬುದ್ಧಿ ಜ್ಞಾನವನ್ನ ಬೆಳೆಸ್ಕೊಂತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗುತ್ತೆ. ಗ್ರಾಜ್ಯುಯೇಷನ್ ಈಸಿಯಾಗಿ ಪಾಸ್ ಮಾಡ್ಕೊಂತೀರಿ. ಯಾವ್ದು ಎಕ್ಸಾಮ್ ಬರುತ್ತೆ ಅಂತ ಅದನ್ನೇ ಓದಿರ್ತೀರಿ. ಸಂತೋಷ, ಸುಖ ಪಡಿತೀರಿ. ತಾಯಿಯಿಂದನೂ ಕೂಡ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಆಗುವಂತಹ ತಿಂಗಳು ಕರ್ಕಾಟಕ ರಾಶಿಯವರಿಗೆ. ಪಂಚಮ ಭಾವದಲ್ಲಿ ಸೂರ್ಯ ಮತ್ತು ಮಂಗಳ ಸಂಚಾರ ಆಗ್ಬೇಕಾದ್ರೆ, ಕುಜ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ಫಲವನ್ನ ಕೊಡ್ತಾನೆ ಅನ್ನೋದನ್ನು ಕೊಡ್ತೀನಿ. ಸ್ವಲ್ಪ ದೈಹಿಕವಾಗಿ ಬಲಹೀನತೆ ಉಂಟಾಗುತ್ತೆ. ದುಷ್ಟ ಕೆಲಸಗಳನ್ನ ಅಥವಾ ದುಷ್ಟ ಸ್ನೇಹಿತರಿಂದ ದೂರ ಇರೋದು ನೀವು ಒಳ್ಳೇದು. ಇಲ್ಲ ಏನಾದ್ರು ಜ್ವರ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೂರ್ಯ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಕೆಲವು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಮಾನಸಿಕವಾಗಿ ಚೆನ್ನಾಗಿರ್ರಿ. ಅಥವಾ ಬೆನ್ನು ಸಂಬಂಧ ವ್ಯಾಧಿಗಳು, ಸ್ತ್ರೀಯರಿಗೆ ಗರ್ಭ ಏನಾದ್ರು ಇದ್ರೆ ಅಲ್ಲಿ ತೊಂದರೆ, ರಕ್ತ ಸಂಬಂಧದ ತೊಂದರೆಗಳು ಉಂಟಾಗುವಂಥದ್ದು, ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಪಿತ್ತ ಜಾಸ್ತಿ ಆಗುವಂಥದ್ದು, ಮೇಲಾಧಿಕಾರಿಗಳಿಂದ ಅಪಮಾನಗಳಾಗುವಂಥದ್ದು, ಸಡನ್ ಆಗಿ ಆಕಸ್ಮಿಕವಾಗಿ ಯಾವುದೋ ತಪಾಸಣೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇದೆಲ್ಲ ನೀವು ಮನ್ಸಿಗೆ ಹಾಕೊಳ್ಳೋದಲ್ಲ, ಇದ್ರ ಬಗ್ಗೆ ನೀವು ಅಟೆನ್ಷನ್, ಜಾಗೃತೆಯನ್ನ ವಹಿಸಬೇಕು. ಈ ತಿಂಗಳಲ್ಲಿ ಲಕ್ಷ್ಮೀ ವ್ರತ ಮಾಡಿ, ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಈ ವಾರದಲ್ಲಿ ಈ ತಿಂಗಳಲ್ಲಿ ನೀವು ಏನ್ ಮಂತ್ರವನ್ನ ಜಪ ಮಾಡ್ತೀರಿ ಅಂದಾಗ ಓಂ ಹರಯೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಲಕ್ಷ್ಮೀ ವ್ರತವನ್ನ ಮಾಡಿ. ಯಾಕಂದ್ರೆ ಇದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ನವೆಂಬರ್ ತಿಂಗಳು 2025 ಭವಿಷ್ಯವನ್ನು ತಿಳಿಸಿದ್ದೀನಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಹಾಗೂ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.